ಸರ್, ಈಗ ಒಬ್ಬ ಸ್ಟಾಲಿನ್ಗೆ ಒಂದು ಪ್ರಾದೇಶಿಕ ಪಕ್ಷ ಅಷ್ಟು ದೊಡ್ಡ ಕಟ್ಟಕ್ಕಾಗತ್ತೆ. ಜಗನ್ ಸಹ ಅದನ್ನ ಮಾಡಿ ತೋರಿಸಿದ್ರು. ಒಬ್ಬ ಕುಮಾರಸ್ವಾಮಿ ಕೈಯಲ್ಲಿ ಯಾಕಾಗಿಲ್ಲ ಸರ್? ಈಗ ಅದೇ ಸವಾಲಿಗ ನಿಖಿಲ್ ಕುಮಾರಸ್ವಾಮಿಗೆ ಹೆಗಲಿಗೂ ಬಂತಲ್ಲ ಅದು. ಯಾಕಂದ್ರೆ ದಕ್ಷಿಣ ಭಾರತ ಒಂದೇ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಸ್ವಲ್ಪ ಅಸಹನೆ ಇದೆ ದಕ್ಷಿಣ ಭಾರತದ ಮತದಾರರ ಬಗ್ಗೆ. ಯಾಕಂದ್ರೆ ನಮ್ಮ ರಾಜ್ಯದ ಒಂದು ಇತಿಮಿತಿಗಳು ಪ್ರಶ್ನೆಗಳೇನಿದೆ ಅದಕ್ಕೆ ಒಂದು ರಾಷ್ಟ್ರೀಯ ಪಕ್ಷದಿಂದ ಎಷ್ಟರ ಮಟ್ಟಿಗೆ ಉತ್ತರ ಸಿಗುತ್ತೆ ಅಂತ ಹೇಳೋದ್ರ ಬಗ್ಗೆ ಇಲ್ಲಿ ಅನುಮಾನಗಳಿದಾವೆ, ಆತಂಕಗಳಿದಾವೆ. ಇದನ್ನೇ ನಿಮ್ಗೆ ಅಪ್ರೋಚ್ ಮಾಡ್ಲಿಕ್ಕೆ ಆಗಿಲ್ವಲ್ಲ JDSಗೆ ಒಂದು ರೀಜನಲ್ ಪಾರ್ಟಿಯಾಗಿ? ಈ ಸವಾಲಿಗ ನಿಮ್ಮ ಮೇಲೂ ಇಲ್ವಾ? ಈಗ ತಾವೀಗ ಏಕಾಂಗಿನ ಹಂಗಾದ್ರೆ? ಅಲ್ಲ, ಸವಾಲು ಇದ್ದೇ ಇದೆ ಸರ್. ರಾಜಕಾರಣ ಅಂತಕ್ಕಂಥದ್ದೇ ಸವಾಲ್ ಮೇಲೆ ನಿಂತಿರ್ತಕ್ಕಂಥ ವೇದಿಕೆ. ಸ್ಟಾಲಿನ್ ಗೆದ್ರು ಅದನ್ನ ಖಂಡಿತ ಇದೆ ಸರ್. ಈಗ ನಾನೊಂದು ಪಾಯಿಂಟ್ ಹೇಳ್ತೇನೆ. 2006ರ JDS ಮತ್ತೆ BJPಯ ಸಮ್ಮಿಶ್ರ ಸರ್ಕಾರ, ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ರಾಜ್ಯದ ಬಡ್ಜೆಟ್ ಇದ್ದಿದ್ದು ಕೇವಲ 34,000 ಕೋಟಿ. ಇವತ್ತು 4 ಲಕ್ಷ ಕೋಟಿಗೂ ಅಧಿಕ ಬಡ್ಜೆಟ್ಟು, ದೊಡ್ಡ ಪ್ರಮಾಣದ ಬಡ್ಜೆಟ್ಟು ನಮ್ಮ ರಾಜ್ಯದ ಜನತೆ ಖಜಾನೆ ತುಂಬಿಸಿದ್ದಾರೆ. ಕುಮಾರಣ್ಣ ಅವ್ರಿಗೆ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಬಹುಶಃ ಅತ್ಯಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿದಂಥವರು ಅವತ್ತಿನ ರಾಷ್ಟ್ರಪತಿಗಳು APJ ಅಬ್ದುಲ್ ಕಲಾಂ ಅವರು. ಆದರೆ ಇಲ್ಲಿ ಕುಮಾರಣ್ಣನ 20 ತಿಂಗಳ ಆಡಳಿತಕ್ಕೆ ಒಂದು ಕಡೆ ಪ್ರೋತ್ಸಾಹ ಸಿಕ್ಕಿದ್ರೂ ಕೂಡ ಯಾವ ಸಮ್ಮಿಶ್ರ ಸರ್ಕಾರದ ಕೆಲವೊಂದಷ್ಟು ಈ ಪವರ್ ಟ್ರಾನ್ಸ್ಫರ್ ಮಾಡಬೇಕಾದಂಥ ಒಂದು ಹಂತದಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಆ ಕನ್ಫ್ಯೂಷನ್ನು ಕ್ರಿಯೇಟ್ ಆಗಿದ್ದು ಒಂದು ಭಾಗ. ಆದರೆ ಕುಮಾರಣ್ಣ ಅವರು ಪವರ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದಕ್ಕೆ ಮುಕ್ತ ಮನಸ್ಸಿನಿಂದನೇ ಇದ್ದರು. ಇನಿಷಿಯಲಿ ಆ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಯಡಿಯೂರಪ್ಪ ಸಾಹೇಬರು ಕುಮಾರಣ್ಣ ಅವರಿಬ್ಬರು ಕೂತು ತಗೊಂಡಂಥ ನಿರ್ಣಯ. ಬಟ್ ಅಲ್ಟಿಮೇಟ್ಲಿ ಆ ಪವರ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸಾಕಷ್ಟು ಜನ ಕೇಂದ್ರದಿಂದನೂ ಇಂಟರ್ಫಿಯರೆನ್ಸು ಆಯಿತು, ಒಂದಷ್ಟು ಗೊಂದಲಗಳಾಯಿತು, ಇವೆಲ್ಲವೂ ಕೂಡ ಆಯಿತು. ಬರೀ ಆ 20 ತಿಂಗಳು ಆಡಳಿತವನ್ನು ಗಮನಿಸ್ತಕ್ಕಂಥದ್ದಾದರೆ ಜೊತೆಯಲ್ಲಿ ಆ ಪವರ್ ಟ್ರಾನ್ಸ್ಮಿಷನ್ ಏನಾಯಿತು, ಮುಖ್ಯಮಂತ್ರಿಗಳಾಗಿದ್ದರು, ಯಡಿಯೂರಪ್ಪಜಿ ಮುಖ್ಯಮಂತ್ರಿಗಳಾದರೂ 4 ದಿನಗಳ ಕಾಲ ನಡೀತು. ಮತ್ತು ಸಚಿವ ಸಂಪುಟದ ಇವೆಲ್ಲದರ ವಿಚಾರದಲ್ಲಿ ಈಕ್ವೇಷನ್ಸು, ಪರ್ಮಿಟೇಷನ್ಸು, ಕಾಂಬಿನೇಷನ್ಸು, ಕೇಂದ್ರದ ನಾಯಕರು ಬಂದರು, ಒಂದಷ್ಟು ಕನ್ಫ್ಯೂಷನ್ಸ್ ಆಯಿತು, ಇವೆಲ್ಲ ಗೊಂದಲ ಆಗೋಯಿತು. ಆರೋಪ ಬಂದಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ, ಇಲ್ಲ ಪವರ್ ಟ್ರಾನ್ಸ್ಫರ್ ಮಾಡಲಿಲ್ಲ ಕುಮಾರಣ್ಣ ಅವರು ಅಂತಕ್ಕಂಥದ್ದು ಒಂದು ನರೇಟಿವ್ ಬಿಲ್ಡ್ ಆಯಿತು. ಆ ನರೇಟಿವ್ ಬಿಲ್ಡ್ ಆಗದೆ ಹೋಗಿದ್ದಿದ್ರೆ ಮುಂದಿನ ಚುನಾವಣೆ 2008 ನಾವೇನು ಎದುರಿಸ್ತೀವಿ, ಬಹುಶಃ ಅತಿ ಹೆಚ್ಚು ಸ್ಥಾನ ಜನತಾದಳ ಪಕ್ಷ ಗೆಲ್ತಾ ಇತ್ತು. ಆ ಒಂದು ರಾಂಗ್ ನರೇಟಿವ್ ಸೆಟ್ ಆಯಿತು. ಕುಮಾರಣ್ಣವ್ರು ಕೊಟ್ಟರು, ಬಟ್ ಅಲ್ಲಿ ಏನೇನಾಯಿತು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಮತ್ತೆ ನಾನು ಪುನರ್ರಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಮಿತ್ರತ್ವ ಯಾವ ಕಾರಣಕ್ಕೂ ಇದನ್ನು ಕಟ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಪ್ರಶ್ನೆನೇ ಇಲ್ಲ. ಹಿಂದೆ ಆ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದ್ದರಿಂದ ರಾಂಗ್ ನರೇಟಿವ್ ಬಿಲ್ಡ್ ಆಯಿತು ಕುಮಾರಣ್ಣ ಅವ್ರ ಮೇಲೆ. ಅದಾಗದೆ ಹೋಗಿದ್ರೆ ಬಹುಶಃ ನೀವು ಹೇಳ್ದಂಗೆ ಈಗೇನು ಸ್ಟಾಲಿನ್ ಅವ್ರ ಬಗ್ಗೆ ಮಾತಾಡಿದ್ರಿ, ಜಗನ್ ಅವ್ರ ಬಗ್ಗೆ ಮಾತಾಡಿದ್ರಿ, KC ಅವ್ರ ಬಗ್ಗೆ ಮಾತಾಡ್ಬೋದು. ಈ ರೀತಿ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಸೌತ್ನಲ್ಲಿ ಬಲವಾಗಾಯಿತು. ಯಾಕೆ JDS ಆಗಲಿಲ್ಲ ಅಂದರೆ ಇದು ಒಂದು ರಾಂಗ್ ನರೇಟಿವ್ ಒಂದು ಕಾರಣ ಆಯಿತು ಅಂತಕ್ಕಂಥದ್ದು ಬಹುತೇಕರ ಭಾವನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.